ಗೈಸ್ ಬೈಕ್ ರಿವ್ಯೂ ಕೊಡೋಣ ಅಂತ ಹೋಗಿದ್ದೆ FZ ಬೈಕು. ಬೈಕ್ ರಿವ್ಯೂ ಕೊಡೋ ವೀಡಿಯೋ ಇದರಲ್ಲೇ ಇದೆ. ಮಳೆ ಬರ್ತಿತ್ತು ಅಂತ ನಾನು ಗಾಡಿ ಎತ್ಬಿಡ್ತು. ಬೈಕ್ ಕೊಟ್ಟೆ. ಅಲ್ಲಿಂದ ಹೆಸರುಘಟ್ಟ ರೋಡಿಗೆ ಬಂದು ಬೈಕ್ ರಿವ್ಯೂ ಕೊಡೋಣ ಅಂತ ಬಂದೆ. ಬೈಕ್ ಬಂದ್ಬಿಟ್ಟು FZ ಯಮಹಾ ಕಂಪ್ನಿದು. ತುಂಬ ಮಸ್ತಾಗಿದೆ, ಸ್ಮೂತ್ ಆಗಿದೆ. ಆಮೇಲೆ ಫ್ರಂಟ್ ಬ್ರೇಕ್ ನನಗೊಂದು ಇಷ್ಟ ಆಗುತ್ತೆ ಅಷ್ಟೇ. ಅದು ಫ್ರಂಟ್ ಟೈರ್ ಫುಲ್ಲು ಗ್ರಿಪ್ಪಿಂಗ್ ಇದೆ. ಇದೊಂದು ವರ್ಸ್ಟ್ ಮೂಮೆಂಟ್ ಆಗ್ತಾ ಯಮಹಾ FZ ಅಂದರೆ ಟೈರು. ನಾವ್ ಬಂದೇ ಹೇ ಗೊಲ್ಗಾಪ ಥಿನೋಕ್. ಬೆಳೆನೆ ಬ್ರೌನಿಂಗ್ ಕಿಡ್ನಾಪ್ ಮಾಡಕ್ಕೆ ಬಂದ್ಬಿಟ್ಟವ್ರೆ. ಹಂಗೆಲ್ಲ ಏನಾಗಿಲ್ಲ. ನಾಯಿನ ಕರ್ಕೊಂಡೋಗಿ 4 days to 5 days ಇದು ಪಬ್ಲಿಕ್ ಸೇಫ್ಟಿದು ಒಂದು ಇಂಜೆಕ್ಷನ್ ಹಾಕ್ತಾರಂತೆ. ಇಂಜೆಕ್ಷನ್ ಹಾಕ್ಬಿಟ್ಟು ತಗೊಂಡ್ಬಿಡ್ತಾರಂತೆ. ಅದಕ್ಕೋಸ್ಕರ ಎಳ್ತ್ಕೊಂಡೋದ್ರು ನಾಯಿನ. ಅಲ್ಲಿಂದ ಬಂದರೆ ನೋಡಿದ್ರೆ ನಮ್ಮ ಕುಶಲ ಮಿಂಚಿಂಗ್ ಕುಶಲ ಆಗ್ಬಿಟ್ಟವನಿ. ಫುಲ್ ಮಿಂಚ್ತಾ ಇದೆಯಾ? ನೆಕ್ಸ್ಟ್ ಬಂದಿದ್ದೆ ದೇವಸ್ಥಾನಕ್ಕೆ. ಕುಶಲನೇ ತಗೊಂಡು ತಿರುಗಾಡೋಣ ಅಂತ ಬಂದ್ವಿ. ನೋಡಿ ದೇವಸ್ಥಾನ ಕಾಣಿಸ್ತು, ಅದಕ್ಕೆ ದೇವಸ್ಥಾನಕ್ಕೆ ಹೋದ್ವಿ. ಕನ್ನಡದ ಮಾತು. ಈ ಶಿಷ್ಯನ ನಮ್ಮ ಅಕ್ಕನ ಜೊತೆ ರೇಸ್ ಮಾಡಬೇಕಂತೆ. ಯಾರು ಗೆಲ್ತಾರೋ ಅವ್ರಿಗೆ 500 rupees ಬೆಟ್ಟಂತೆ. ಅದಕ್ಕೆ ನಮ್ಮ ಅಕ್ಕ ರೇಸಿಂಗ್ ಮಾಡೋಕ್ಕೆ ನಿಂತ್ಬಿಟ್ಟವ್ರೆ ರೆಡಿಯಾಗಿ. ಅಲ್ಲಿಂದ ಬಂದು ಮಾಡಿದ್ದೆ ಟಿಫನ್. ಹೋಗಿದ್ದೆ ಬೇಕ್ರಿಗೆ, ಜನಪ್ರಿಯ ಬೇಕ್ರಿಗೆ ಹೋಗಿ ತಿಂದಿದ್ದೆ ಒಂದು ಜಾಂಬ. ನೆಕ್ಸ್ಟು ಹಾಸ್ಪೆಟ್ಲು ಹೋಗ್ತಾ ಮಸ್ತಾಗಿ. ಆಮೇಲಿಂದ 100 ರೀಚ್ ಆಗಿಬಿಡ್ತು. ಹೊಸ ಗಾಡಿ ಅಂತ ಖುಷಿಯಲ್ಲಿ 100ದು ವೀಡಿಯೋ ಹಿಡ್ಕೊಂಡೆ. ನಂದಿ ಬೆಟ್ಟಕ್ಕೆ ಎತ್ಕೊಂಡು ಹೋಗಿದ್ದು ಗಾಡಿನ. ನಂದಿ ಬೆಟ್ಟದಲ್ಲಿ 100 ಮಾಡೋಕ್ಕಾಗಿಲ್ಲ ಅಂತ ಇಲ್ಲೇ ಮಾಡಿದ್ದೀನಿ. ನಮ್ಗೆಲ್ಲ ಅರ್ಥ ಆಗಂಗಿದ್ರಿ ಆಗ್ತೀನಿ. ಯಾವ್ದ ಡಬ್ಬ ತಂದ್ಬಿಟ್ಟಿದ್ಯಾ? ಅವೆಲ್ಲ ಚೆನ್ನಾಗಿರೋ ಗೊತ್ತಾವ ಅಷ್ಟೇ ಬರೋದು. ಬಿಡ ಮಂಜ, ನಿಂಗೆ ಕಟ್ ಮಾಡ ಮಂಜ ಸೈಡಲ್ಲಿ. ಹಾಂ ಕಟ್ ಮಾಡ ಮಂಜ.
ಕಟ್ ಮಾಡ ಮಂಜ ಎಲ್ಲ ಒಂದ್ ಕಡೆ. ಚೂರ್ ಚೂರ್ ಕಟ್ ಮಾಡು. ಹ್ಯಾಪಿ ಬರ್ಡೇ. ಶ್ರುತಿ ಒಬ್ರಿಗೆ ಇಂಗ್ಲಿಷ್ ಬರೋದು. ಶ್ರುತಿ ಹೇಳು ನೀನು. ಕನ್ನಡದಾಗ ಹೇಳ್ಬೇಡ ಬೇಡ ಅನ್ನತ್ತ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಮಂಜ. ನೆಕ್ಸ್ಟ್ ತಿರ್ಗಾ ಬಂದಿದ್ದೆ ಮಧ್ಯಾಹ್ನ. ಹೋಗಾದ್ಮೇಲೆ ತಿರ್ಗಾ ಇನ್ನೊಂದು ಹಾಸ್ಪಿಟ್ಲಿಗೆ ಹೋದೆ. ಇಲ್ಲಿ BP ಚೆಕ್ ಮಾಡ್ತಿದ್ದೆ. ಫೇಸ್ ಎಕ್ಸ್ಪ್ರೆಷನ್ ನೋಡ್ರಿ ಹೆಂಗೈತೆ ಅಂತ. ನಾವು ಪಕ್ಕದಲ್ಲಿ ಹಂಗೆ ನಗಿಸ್ತಾ ಇದ್ವಿ. ನೆಕ್ಸ್ಟು ತಗೊಂಡಿದ್ದೆ ಟ್ಯಾಬ್ಲೆಟ್ಟು, ಎತ್ತಿದ್ದೆ. ಬೆಳಗ್ಗೆ ಬಂದಿರೋದು ರೈಡಿಗೆ. ಮಾರ್ನಿಂಗ್ ಬಂದು 7:30 ಸರಿ ಏನಪ್ಪ 8 ಬಂದಿದ್ದೀನಿ ರೈಡಿಗೆ. ಒಂದು ರೈಡ್ ಹಾಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಜೊತೆಲಿರೋರಿಗೆಲ್ಲ ಚೆನ್ನಾಗಿ ತಿನ್ನಿಸ್ಬಿಟ್ಟು ಇವತ್ತು ಇದಕ್ಕೆ ಸ್ವೀಟ್ ಹಾಕ್ಬಿಟ್ಟಿದ್ದೀನಿ. ನಾನು ತಿನ್ನೋಣ ಅಂತ ತಂದಿದ್ದು ಸ್ವೀಟು ನಮ್ಮ ನಾಯಿಗೆ ಹಾಕ್ಬಿಟ್ಟೆ. ಆಮೇಲೆ ಬಂದಿದ್ದೆ ಫ್ಲವರ್ ಗಾರ್ಡನ್ಗೆ. ಒಂದು 4-5 ಗಿಡ ತಗೊಂಡೋಣ ಅಂತ ಬಂದೆ. ನೋಡ್ರಿ ಅದು ಇಷ್ಟ ಆಗಲಿಲ್ಲ. ಯೋಚನೆ ಮಾಡಿದೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಚಿಕ್ಕ 2 ಗಿಡಗಳು ತಗೊಂಡ್ಬಿಟ್ಟು ಹೊರಟೆ. ಬಿಟ್ಟಿದ್ದೆ ಪೆಟ್ರೋಲ್ ಹಾಕ್ಸೋಕ್ಕೆ. ಖಾಲಿ ಟ್ಯಾಂಕು ಸ್ಪೀಡ್ ಚಿಪ್ಸ್ ಕಮ್ಮಿ ದುಡ್ಡಿತ್ತು ಅಂತ ಹಾಕ್ಸಿದ್ದೆ. 200 ರೂಪಾಯಿ ಪೆಟ್ರೋಲು. ನೈಟು ಕೇಕ್ ತರೋಣ ಅಂತ ಹೋಗಿ ಎತ್ತಿದ್ದೆ ಗಾಡಿ. ನಮ್ಮ ಅಮ್ಮಂದು ಬರ್ತಡೇ ಇತ್ತು. ಅದಕ್ಕೆ ಗಾಡಿ ತಂದು ಶಿಸ್ತಾಗಿ ಜೂಟಾದೆ. 3-4 ಅಂಗಡಿ ಕೇಕ್ ಅಂಗಡಿ ಹೋಗಿದೆ. ಚೆನ್ನಾಗಿ ಸಿಗಲಿಲ್ಲ. ಅಷ್ಟೆಲ್ಲಾದ್ರೂ ಸಿಕ್ತು. ಬರ್ಸಿದ್ದೆ ನಿಮ್ಮನ್ನ ತಾಂಡು ಹೋಯ್ತಾ ಇದ್ದೀನಿ ಮನೆಗೆ. ಹೋಗ್ತಾ ಅಡ್ಡ ಬರ್ತಿದ್ರು ಜನಗಳು. ನಮ್ಮಮ್ಮಂಗೆ ನಾನು ಬೇಗ ಹೋಗಮ್ಮ ಅಡುಗೆ ಮಾಡು ಅಂತ ಹೇಳ್ತಿದ್ದೆ. ನಾವು ಎಗ್ರಕೊಳಮ್ಮ, ಹೊಟ್ಟೆ ಸಿಗ್ತೈತೆ, ಬೇಗ ಮಾಡು. ಅದೇನು ನೋಡ್ಕೊಂಡು ಕುತ್ಕೊಂತೀಯ, ಬರೀ ಕೆಲಸ ಇಲ್ಲ ನಿಮಗೆ. ಅಹಂಕಾರ. 12 ಗಂಟೆಗೆ ಹೋಗಿ ಡಿಕ್ಕಿಯಲ್ಲಿ ಇದ್ದಿದ್ದು ಕೇಕು ಚಿಪ್ಸು ಎಲ್ಲ ತಗೊಂಬಂದೆ ನಿಧಾನಕ್ಕೆ. ಅದು 10 ನಿಮಿಷ ಅದಕ್ಕೆ ತಾಂಡೆ ನಿಧಾನಕ್ಕೆ ತೆಗಿಯೋಕ್ಕೆ ಸೌಂಡ್ ಬರ್ತಿಲ್ಲ ನನಗೆ. ಅದು ಹೆಂಗಿಕ್ಕಿದೆ ಅಂದರೆ ನನಗೆ ಗೊತ್ತೇ ಇರಲಿಲ್ಲ. ಇವಾಗ ತೆಗೆದ್ರೆ ಸೌಂಡ್ ಬರುತ್ತೆ. ಹೆಂಗೆ ತೆಗಿದಂತ ಯೋಚನೆ ಮಾಡಿ ನೋಡಿ ಹೆಂಗೆ ತಂದಿದೆ ಅಂತ. ಇವಾಗ ಕವರ್ ಸೌಂಡ್ ಬಂದೇ ಬರುತ್ತೆ. ನಿಧಾನಕ್ಕೆ ಎತ್ಕೊಂಡೋಗಿ ಎಲ್ಲ ದೇವ್ರ ಮನೇಲಿ ಎಸ್ಬಿಟ್ಟೆ. ಯಾವ ತಂದ್ರಲ್ಲ ಕೇಕ ರೀ ಕೇಕ್ ತಂದ್ರೆ ಕಂಡ್ರೆ ನನ್ಗೆ ಗೊತ್ತಿಲ್ಲ ಯಾವ ಡ್ಯಾಡಿಗೂ ಗೊತ್ತು. ಯಾಕೆ ಯಾಕೆ ಯಾವ ತಂದ್ರೆ ಅಂತ ಗೊತ್ತಾಗಿಲ್ಲ. ಯಾಕೆ ಅದು ಕಾಸು ಇದೆಲ್ಲ ಬೇಕಾ? ಮತ್ತೆ ಯಾಕೆ ಬೇಕಲ್ಲ. ನನ್ನ ಹೆಸರೇ ಇಲ್ವಲ್ಲ ಅಲ್ಲಿ. ಕ್ಯೂನ್ ಅಂದ್ರೆ ಯಾರು? ಅಡ್ಸೋಗೈತೆ ಎಲ್ಲ. ಆಡ್ಸೋಗಿರೋದಲ್ಲ, ಅದಿರೋದೆ ಹಂಗೆ. ನೋಡಿ ನಾನು ಹೆಂಗೆ ಹೆಂಗಂದ್ರೆ ಪೆಕ್ರೆ ಹೆಂಗಿದ್ದೀನಿ ಹಂಗೆ ಈ ಸ್ಟೇಟಸ್ಗೆ ಹಾಕಲ್ಲ ಬಿಡು. ಆಗ್ತಾನ ಅವನು ಲಂಡ ತಲೆನೂ ಕಟ್ಕೊಂಡಿಲ್ಲ. ತಲೆ ಈಗ ಎಣ್ಣೆಕ್ಕೆ ಬಂದು ಕೂತಿದ್ದೀನಿ. ಈ ಕಾಸು ಇರ್ಲಿಲ್ಲ ಮನೆ 50 ರೂಪಾಯಿ ಹೆಂಗ್ ತಂದ್ರು ಅಂತ ಗೊತ್ತಾಗ್ತಿಲ್ಲ. ಕೊಟ್ಟೆನಾ ನೀನೇ ಕೊಟ್ಟಿರ್ತೀವಿ.
ಪಾಪನ ನೀನು ಆ ತಟ್ಟೆ ಮೇಲೆ ಹಾಕ್ಬಾ ಹೇ ಹಾಕ್ ಫುಲ್ಲು ಅದಕ್ಕೆ ಕಿತ್ಕೊಂಡು ಹೊರ್ಟೋಯ್ತು. ನೆಕ್ಸ್ಟು ಮೊಟ್ಟೆ ತಂಡಿ ಬಂದಿದ್ದೆ ಮಾಟ್ಗೆ. ಮಾಟಲ್ಲಿ ಏನೇನು ಬೇಕೋ ಐಟಮ್ಸ್ ಎಲ್ಲ ತಗೊಂಡಾದ್ಮೇಲೆ ಅರ್ಧಕ್ಕಲ್ಲ ಏನೂ ಚೆನ್ನಾಗಿದ್ದಿಲ್ಲ. ಚಿಕನ್ ತಗೊಳ್ಳೋಣ ಅಂತ ಚಿಕನ್ ತಗೊಳಕ್ಕೆ ಬಂದೆ. ಹೊಸ ಗಾಡಿ ಪರಿಸ್ಥಿತಿ ನೋಡ್ರಿ. ನೆಕ್ಸ್ಟು ಚಿಕನ್ ಕಟ್ ಮಾಡಿಸ್ಕೊಂಡು ಇನ್ನು ಮಿಷಿನಲ್ಲಿ ಹೆಂಗೆ ಥರ ಕಟ್ ಮಾಡ್ತಾರಂತ ನಾನು ನೋಡಿ ಆ ಮಿಷಿನಲ್ಲಿ ನನ್ನ ಕೈಗಿದ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟಲ್ಲಿ ಬೇಡ ಅಂತ ಸುಮ್ಮನೆ ಆಯಿತು. ನನಗೆ ಯಾರೋ ಚಾಲೆಂಜ್ ಮಾಡೋದಂತ ನಾನು ಅವ್ನು ಬೀಟ್ ಮಾಡ್ತೀನಿ ಅಂತ. ಅವ್ರು ಇನ್ನೊಂದ್ಸಲ ಬಂದಾಗ ಹೇಳು, ನಿಂತಿದ್ದಾಗೆಲ್ಲ ಸೈಡ್ ಹೊಡಿಯೋದು ಹಂಗೆ. ಗಾಡಿ ಓಡಿಸ್ತಿರ್ತಾನಲ್ಲ ಅವಾಗ ಬಂದು ಸೈಡ್ ಹೊಡಿ. ಗಂಡಸಾಗಿದ್ರೆ ಗಂಡುಗಿರಿ ಬೇಡ, ಗಂಡಸಾಗಿದ್ರೆ ಹೊಡಿಯೋದು ನೋಡಿ. ಇನ್ನೂ ಕಾಣಿಸ್ತಾನೆ ಇಲ್ಲ ದೃಶ್ಯ. ಸೈಡ್ ಹೊಡಿತೀರ ನನ್ನ ಕೈ ನೋಡ್ತಾನೆ. ಗೈಸ್ ಕೆಲಸದಿಂದ ಕರ್ಕೊಂಬರಕ್ಕೆ ಹೋದಾಗ ಯಾರೋ ಒಬ್ಬ ನಾನು ನಿಲ್ಸಿದಾಗ ನನಗೆ ಸೈಡ್ ಆಗ್ತ. ನಾನು ನಿಂತಿದ್ದಾಗ ಇಂಜಿನಿಯರ್ ಅನ್ಕೊಂಡ್ಬಿಟ್ಟವನೇ ನಾನು ಅವ್ನೊಂದು ಸೈಡ್ಗೆ ಹಾಕ್ಬಿಟ್ಟಿದ್ದೀನಲ್ಲ, ಮುಂದೆಯಿಂದ ಡೈಲಿ ಸೈಡ್ಗೆ ಹಾಕೋದ್ರಿಂದ ಬೀಟ್ ಮಾಡ್ಕೊಂಡು ಹೋದ್ರೆ ಮುಂದೆ ಅಂತ ಅಂದ್ಕೊಂಡೆ ವಿಷಯ. ಇವತ್ತು ನಮ್ಮ ಅಕ್ಕ ಹೇಳಿದ್ರು, ಅದನ್ನು ನೋಡು ಸೈಡ್ ಹಾಕಕ್ಕೆ ಬರ್ತಾನೆ ಅಂತ ನಿನಗೆ, ಹೋಗು ಸ್ಪೀಡಾಗಿ ಅಂತ ನನಗೆ ಹೇಳಿದ್ರು. ಯಾರು ಅಂತ ಗೊತ್ತಾಗಬೇಕು. ಮಾಡಿದ್ದೀರಂತ ಅವ್ರಿಂದ ಅವನು ಬಿಡಲ್ಲ. ಅದಕ್ಕೆ ನನಗೆ ಅಷ್ಟು ಈಸಿಯಾಗಿ ಹೇಳ್ಬಿಟ್ಟವನೇ ಸೈಡ್ಗೆ ಹಾಕ್ತೀನಿ ಅಂತ. ಶಿಷ್ಯನ ನೋಡ್ಕೊತೀನಿ. ನಾವು ಹೊಸೂಬ 2-3 ತಿಂಗಳು ಇನ್ನೂ ಬಂದಿರೋದು ಬಿಲ್ಡಿ ಅವನು. ನನ್ನ 4 ವರ್ಷದಿಂದ ಓಡಿಸ್ತಿರೋದು ನಂದು ನಿದ್ದೆ ಹಾಕ್ತೀನಿ ಅಂತ ಹೇಳೋನೆ. ನೋಡೋಣ ಏನಾಗ್ತಾನೋ ನಾವು ನೋಡೇ ನೋಡ್ತೀವಿ. ಡೈಲಿ ಅವನು 6 ಗಂಟೆಗೆ ಈಚೆ ಬರೋದು, ನಾನು ಅಲ್ಲಿ 6 ಗಂಟೆಯಲ್ಲಿ ಇರ್ತೀನಿ. ಏನು ಕಿತ್ತಿ ಗುಡ್ಡೆ ಹಾಕ್ಬಿಡ್ತಾನೆ ನಾನು ನೋಡ್ತೀನಿ. ಚಿಂದಿದೆ ಎಗ್ ರೈಸ್ ಕಬಾಬ್. ಗುಡ್ ನೈಟ್ ಬಾಯ್ ಅಷ್ಟೇ.